ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಗೀತಾ. ಇವತ್ತಿನ ರೆಸಿಪಿ ಚೊಂಗೆ. ಇದು ಉತ್ತರ ಕರ್ನಾಟಕದ ಪ್ರಸಿದ್ಧವಾದ ರೆಸಿಪಿ. ಹಾಗೆ ಇದು ಮೊಹರಂ ಹಬ್ಬದ ಸ್ಪೆಷಲ್ ರೆಸಿಪಿನೂ ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಬನ್ನಿ ಹಾಗಿದ್ದರೆ ಈ ರೆಸಿಪಿ ಮಾಡೋದಕ್ಕೆ ಏನೇನು ಪದಾರ್ಥಗಳು ಬೇಕಂತ ನೋಡೋಣ. ಇಲ್ಲಿ ಒಂದು ಬೌಲಲ್ಲಿ ನಾನು ಹುರಿಗಡಲೆ ಹಿಟ್ಟು ತೊಗೊಂಡಿದ್ದೀನಿ 1 ಕಪ್ಪು. ಹಾಗೆ 1 ಕಪ್ಪಿನಗಿಂತ ಕಡಿಮೆ ಬೆಲ್ಲ ತೊಗೊಂಡಿದ್ದೀನಿ. ನೆಕ್ಸ್ಟ್ ಗಸಗಸೆ ಸ್ವಲ್ಪ ಹುರಿದಿಟ್ಕೊಂಡಿದ್ದೀನಿ. ಡ್ರೈ ರೋಸ್ಟ್ ಮಾಡಿ ಇಟ್ಕೋಬೇಕಿದು ಗಸಗಸೆ 1 ಟೇಬಲ್ ಸ್ಪೂನು. ಹಾಗೆ 2 ಏಲಕ್ಕಿ ತೊಗೊಂಡಿದ್ದೀನಿ. ಹಾಗೆ ಒಂದು ಸ್ಮಾಲ್ ಬೌಲ್ ಕೊಬ್ಬರಿ ತುರಿ, ಒಣ ಕೊಬ್ಬರಿ ತುರಿ, ಇದು ತುರಿದಿಟ್ಕೊಂಡಿರೋದು. ಬನ್ನಿ ಹಾಗಿದ್ರೆ ಇದನ್ನೆಲ್ಲ ಸೇರಿಸ್ಕೊಂಡು ಇವಾಗ ಚೊಂಗೆ ಮಾಡೋದಕ್ಕಿಂತ ಮುಂಚೆ ಒಂದು ಸೂಸ್ಲ ಮಾಡ್ಕೋಬೇಕು ನಾವಿವಾಗ. ಇದನ್ನೆಲ್ಲ ಪದಾರ್ಥ ಸೇರಿಸ್ಕೊಂಡು ಈಗ ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ ಮಿಕ್ಸಿ ಜಾರ್ಗೆ, ಬೆಲ್ಲ ಹಾಗೆ ಏಲಕ್ಕಿ ಸುಲಿದಿಟ್ಕೊಂಡು ಅದನ್ನು ಹಾಕೋತಾ ಇದ್ದೀನಿ. ಹಾಕಿಟ್ಕೊಂಡು ಇದನ್ನು ಮಿಕ್ಸಿ ಮಾಡ್ಕೋಬೇಕು, ಸಣ್ಣಗೆ ಪೌಡ್ರ್ ಮಾಡ್ಕೋಬೇಕು. ಈ ಥರ ಪೌಡ್ರ್ ಮಾಡಿಕೊಂಡು ಒಂದು ಬೌಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಅದಕ್ಕೆ ಕೊಬ್ಬರಿ ತುರಿನ ಆ್ಯಡ್ ಮಾಡ್ಕೋಬೇಕು. ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಹುರಿದಿಟ್ಕೊಂಡಿರೋ ಗಸಗಸೆನೂ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡೆ ನೋಡಿ. ಇವಾಗ ರೆಡಿಯಾಗಿದೆ. ಇದಕ್ಕೆ ಸೂಸ್ಲ ಅಂತ ಹೇಳ್ತೀವಿ. ಇವಾಗ ಚೊಂಗೆದ ಮೇಲೆ ಹಾಕುವಂಥ ಸೂಸ್ಲ ರೆಡಿಯಾಗಿದೆ. ಸೊ ಇದನ್ನ ನಾವು ಸೈಡ್ಗೆ ಇವಾಗ ಎತ್ತಿಟ್ಕೊಂಡ್ಬಿಡೋಣ. ನೆಕ್ಸ್ಟ್ ಚೊಂಗೆ ಮಾಡಲಿಕ್ಕೆ ಏನೇನು ಪದಾರ್ಥಗಳು ಬೇಕಂತ ನೋಡೋಣ. ನಾನಿಲ್ಲಿ ಒಂದು ಪರಾತಲ್ಲಿ 2 ಕಪ್ ಗೋಧಿ ಹಿಟ್ಟು, ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ. ಇದಕ್ಕೆ ನೆಕ್ಸ್ಟು ಸ್ವಲ್ಪ ಉಪ್ಪನ್ನು ಹಾಕಬೇಕು. ಸ್ವಲ್ಪ ಎಣ್ಣೆ ಹಾಕಬೇಕು, ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕು. ಹಾಕ್ಕೊಂಡು ಇದನ್ನು ಚಪಾತಿ ಹಿಟ್ಟು ಕಲಿಸ್ತಿರಲ್ಲ ಅದೇ ಹದದಲ್ಲಿ ಕಲಿಸ್ಕೋಬೇಕು. ಚೆನ್ನಾಗಿ ಫಸ್ಟ್ ಒಮ್ಮೆ ಡ್ರೈ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪನೇ ನೀರು ಹಾಕಿಬಿಟ್ಟು ಕಲಿಸ್ಕೊಳ್ಳಿ. ಸೇಮ್ ನೀವು ಚಪಾತಿ ಹಿಟ್ಟು ಹೇಗೆ ಕಲಿಸ್ಕೊತಿರಲ್ಲ ಅದೇ ಥರನ ಕಲಿಸ್ಕೊಳ್ಳಿ. ಕಲಿಸ್ಕೊಂಬಿಟ್ಟು ಇದನ್ನು ಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸವರ್ಬಿಟ್ಟು ಒಂದು ಅರ್ಧ ಗಂಟೆ ಮಿನಿಮಮ್ ನೆನೆಲಿಕ್ಕೆ ಬಿಟ್ಟರೆ ಚೆನ್ನಾಗಿರುತ್ತೆ. ಇವಾಗ ನಾನು ಇದಕ್ಕೆ ಒಂದು ಬೌಲ್ನ ಮುಚ್ಚಿ ಅರ್ಧ ಗಂಟೆ ರೆಸ್ಟ್ ಮಾಡೋಕ್ಕೆ ಇಡ್ತೀನಿ. ಇವಾಗ ಅರ್ಧ ಗಂಟೆ ಆಗಿದೆ. ಇವಾಗ ನೋಡೋಣ. ನೋಡಿ ಇವಾಗ ಇಷ್ಟು ಸಾಫ್ಟಾಗಿ ನೆಂದಿದೆ. ಇಷ್ಟಿದ್ರೆ ಸಾಕು. ಇದನ್ನು ಇವಾಗ ಚೊಂಗೆ ಮಾಡಲಿಕ್ಕೆ ಈ ಥರ ಚೊಂಗೆದ ಮಣೆ ಅಂತ ಸಿಗುತ್ತೆ. ನಮ್ಮ ಉತ್ತರ ಕರ್ನಾಟಕದ ಕಡೆ ಎಲ್ಲ ಈ ಥರ ಸಿಗುತ್ತೆ. ಆ ಥರ ಮಣೆ ತೊಗೊಂಡು ಅದ್ರ ಮೇಲೆಲ್ಲ ಡಿಸೈನ್ ಇರುತ್ತಲ್ವ, ಆ ಥರ ಮಣೆ ಸಿಗುತ್ತೆ. ಚೊಂಗೆದ ಮಣೆ ಅಂತೇಳಿ ಸಿಗುತ್ತೆ. ನೆಕ್ಸ್ಟ್ ನಾವು ಚಪಾತಿ ಮಾಡಲಿಕ್ಕೆ ಹೇಗೆ ನಾವು ಉಂಡೆ ಮಾಡ್ಕೊತೀವಲ್ಲ ಆ ಥರ ಉಂಡೆಗಳನ್ನ ಮಾಡ್ಕೋಬೇಕು. ಈ ಸೈಜಲ್ಲಿ ಈ ಥರ ಉಂಡೆಗಳನ್ನ ಮಾಡಿಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ರೌಂಡಾಗಿ ಮಾಡಿಟ್ಕೊಳ್ಳೋಣ. ಸೇಮ್ ನೀವು ಚಪಾತಿ ಹೇಗೆ ರೌಂಡಾಗಿ ಮಾಡಿಟ್ಕೋತೀರೋ ಆ ಥರ ಎಲ್ಲ ಮಾಡಿಟ್ಕೊಂಬಿಡಿ. ಇವಾಗ ನಾವು ಚೊಂಗೆದ ಮನೆಗೆ ಚೆನ್ನಾಗಿ ಎಣ್ಣೆ ಸವರ್ಕೋಬೇಕು. ಚೊಂಗೆದ ಮನೆಗೆ ಮತ್ತು ಅದು ಲಟ್ಟಣಿಗೆ ಇರುತ್ತಲ್ಲ ಅದಕ್ಕೂ ಎಣ್ಣೆ ಸವರ್ಕೋಬೇಕು. ಸವರ್ಕೊಂಡು ಈ ಥರ ನಾನು ಹೆಂಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನಲ್ಲ ಅದೇ ಥರನ ಎಣ್ಣೆ ಹಚ್ಕೊಂಡ್ಬಿಟ್ಟು ಚಪಾತಿ ಥರನೇ ಅದ್ರ ಮೇಲೆ ಲಟ್ಟಿಸ್ಬೇಕು. ನೋಡಿ ಈ ಥರ ಲಟ್ಟಿಸ್ಕೊಂಡು ಸ್ವಲ್ಪ ಇದು ಚಪಾತಿಗಿಂತ ತಿಕ್ಕಾಗಿರುತ್ತೆ. ಚಿಕ್ಕದಾಗಿರುತ್ತೆ, ಬಟ್ ಚಪಾತಿಗಿಂತ ಸ್ವಲ್ಪ ತಿಕ್ಕಾಗಿ ಬರುತ್ತೆ. ಈ ಥರ ಲಟ್ಟಿಸ್ಕೋಬೇಕು. ಇದೇ ಥರನೇ ನಾನು ಎಷ್ಟು ಬೇಕೋ ಅಷ್ಟು ಚೊಂಗೆಗಳನ್ನ ಒಂದೇ ಟೈಮ್ಗೆ ಲಟ್ಟಿಸ್ಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಪ್ರತಿಯೊಂದು ಚೊಂಗೆನೂ ಲಟ್ಟಿಸ್ಬೇಕಾದ್ರೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಮಣೆಗೆ ಮತ್ತು ಲಟ್ಟಣಿಗೆಗೆ ಎಣ್ಣೆ ಹಚ್ಕೊಂಡೇ ಲಟ್ಟಿಸ್ಕೋಬೇಕು. ಎಣ್ಣೆ ಹಚ್ಕೊಳ್ಳದೆ ಹೋದರೆ ಅಂಟ್ಕೊಂಡ್ಬಿಡತ್ತೆ. ಸೊ ಹಾಗಾಗಿ ಎಣ್ಣೆ ಹಚ್ಕೊಂಡೇ ಲಟ್ಟಿಸ್ಕೊಂಡು ಎತ್ತಿಟ್ಕೋಬೇಕು. ನೋಡಿ ಈ ಥರ ಆಗಿದೆ. ಇವಾಗ ಎಲ್ಲ ರೆಡಿಯಾಗಿದೆ. ಇವಾಗ ಒಂದು ಸ್ಟವ್ ಹಚ್ಬಿಟ್ಟು ಕಬ್ಬಿಣದ ಹಂಚನ್ನು ಇಟ್ಕೋಬೇಕು. ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಚೆನ್ನಾಗಿ ಹಂಚು ಕಾದ್ಮೇಲೆ
ಚೊಂಗೆನ ಹಾಕಿಬಿಟ್ಟು ಚಪಾತಿ ನೀವು ಹೇಗೆ ಬೇಯಿಸ್ಕೊತಿರಲ್ಲ ಅದೇ ಥರನ ಸ್ವಲ್ಪ ಮೇಲೇನು ಎಣ್ಣೆ ಹಾಕಿಬಿಟ್ಟು ಬೇಯಿಸ್ಕೋಬೇಕು. ಬಟ್ ಬೇಯಿಸ್ಕೋಬೇಕಾದ್ರೆ ಸ್ವಲ್ಪ ಚೆನ್ನಾಗಿ ಒತ್ತಿ ಬೇಯಿಸ್ಕೊಳ್ಳಿ. ಸ್ವಲ್ಪ ತಿಕ್ಕಾಗಿರುತ್ತಲ್ವ, ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ ಈ ಥರ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಂಡಾದ್ಮೇಲೆ ಒಂದು ಪ್ಲೇಟಿಗೆ ಇಟ್ಕೊಂಬಿಟ್ಟು ಆವಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಬೆಲ್ಲ ಮತ್ತು ಕಡಲೆ ಪುಡಿ ಹಾಕಿಬಿಟ್ಟು ಸೂಸ್ಲ ಮಾಡಿಟ್ಟಿದ್ವಲ್ಲ ಅದನ್ನೇ ಇದೇ ಥರ ಮೇಲೆ ಹಾಕಬೇಕು. ನೋಡಿ ನಾನು ಹೇಗೆ ತೋರಿಸ್ತಾ ಇದ್ದೀನಲ್ಲ ಅದೇ ಥರ ಮೇಲೆಲ್ಲ ಹಾಕಬೇಕು. ಇದೇ ಥರ ನೀವು ಎಲ್ಲನೂ 1 by 1 ಬೇಯಿಸ್ಕೊಂಬಿಟ್ಟು ಇದು ಸೂಸ್ಲ ಹಾಕಿದ ಮೇಲೆ ಮತ್ತೊಂದನ್ನು ಅದ್ರ ಮೇಲೆ ಚೊಂಗೆನ ಇಡಬೇಕು. ಇಟ್ಬಿಟ್ಟು ಇದೇ ಥರನ ಎಲ್ಲದಕ್ಕೂ ಇದೇ ಥರ ಮೇಲೆ ಪೌಡ್ರನ್ನ ಹಾಕ್ಕೋಬೇಕು. ನೋಡಿ ನಾನು ಮತ್ತೊಂದು ಬೇಯಿಸ್ಕೊತಾ ಇದ್ದೀನಿ. ಇವಾಗ ಇದೇ ಥರ 1 by 1 ಬೇಯಿಸ್ಕೊಂಬಿಟ್ಟು ಆವಾಗ ಏನು ಪೌಡ್ರ್ ಹಾಕಿದ್ವಲ್ಲ ಅದ್ರ ಮೇಲೇ ಇಡಬೇಕಿದನ್ನು. ನೋಡಿ ಈ ಥರ ಇಟ್ಬಿಟ್ಟು ಇದೇ ಥರ ಆವಾಗಲೇ ತೋರಿಸಿದ್ನಲ್ಲ ಹಾಗೆ ಇದ್ರ ಮೇಲೇನೂ ಸೂಸ್ಲ ಹಾಕ್ಕೊಂಬಿಟ್ಟು ಇಟ್ಕೊಳ್ತಾ ಇದ್ದೀನಿ. ಹಾಗೆ ನೀವು ಚೊಂಗ್ಯ ಬಿಸಿ ಇರುವಾಗಲೇ ಈ ಸೂಸ್ಲನ ಮೇಲೆ ಹಾಕಿಬಿಟ್ಟು ಮೇಲೆ ಒಂದು ಪ್ಲೇಟನ್ನ ಈ ಥರ ಪ್ಲೇಟನ್ನ ಮುಚ್ಚಿಬಿಟ್ಟು ಅರ್ಧ ಗಂಟೆ ಹಾಗೆ ಬಿಡಿ. ಅರ್ಧ ಗಂಟೆ ಆದಮೇಲೆ ನಾನು ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ ಇವಾಗ ವಾವ್ ಎಷ್ಟು ಚೆನ್ನಾಗಿರೋ ಚೊಂಗೆ ರೆಡಿಯಾಗಿದೆ. ಮೇಲೆ ಇದಕ್ಕೆ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ತುಪ್ಪ ಹಾಕಿ ತಿಂತಾ ಇದ್ದರೆ ಇನ್ನೊಂದು ಬೇಕು ಅನಿಸುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಮತ್ತೆ ಮಾಡ್ಕೊಂಡು ತಿನ್ಬೇಕನ್ಸುತ್ತೆ. ದಯವಿಟ್ಟು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಇದ್ರ ಫ್ಯಾನ್ ಆಗೋಗ್ಬಿಡ್ತೀರಾ ನೀವು. ನನಗಂತೂ ಈ ರೆಸಿಪಿ ತುಂಬಾ ಇಷ್ಟ. ನಿಮಗೂ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ. ಹಾಗೆ ಥ್ಯಾಂಕ್ ಯು.